Hello, my sweet 33 subscribers. Welcome back to my YouTube channel. Actually, today I made ABC juice. It's helped to boost energy and keeps me fresh for studying. Not only for studies, it's helps to good for skin glow, boosts your immunity, good for blood, eye health, helps to digest, may support energy levels. ಎಲ್ಲದಕ್ಕೂ ಒಳ್ಳೆಯದು. ಸೊ ಇನ್ಮೇಲಿಂದ ನಾನು ಇದನ್ನು ಡೈಲಿ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಿಲ್ಲ, ಜಸ್ಟ್ ಇದನ್ನು ಗ್ರೈಂಡ್ ಮಾಡಿ ಐಸ್ ಕ್ಯೂಬ್ ಪ್ಲೇಟಿಗೆ ಹಾಕ್ಕೊಂಡು ಅದನ್ನು ಐಸ್ ಮಾಡಿ ದೆನ್ ಎವ್ರಿ ಡೇ ಮಾರ್ನಿಂಗ್ ವಾಮ್ ವಾಟರ್ ಜೊತೆಗೆ ಒಂದು ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿಯೋದಷ್ಟೇ. ನಾನು ಬೀಟ್ರೂಟ್ ಪೌಡರ್ ಮಾಡೋಣ ಸ್ಕಿನ್ನಿಗೆ ಅಂದ್ಕೊಂಡೆ. ಅದನ್ನು ತುರಿದು ಬಿಸಿಲಲ್ಲಿ ಒಣಗಿಸಿ ಅದು ಡ್ರೈ ಆದಮೇಲೆ ಮತ್ತೆ ಗ್ರೈಂಡ್ ಮಾಡಿ ಪೌಡರ್ ಮಾಡ್ಕೊಳ್ಳೋಣ ಅಂತ ಆಗಿಲ್ಲ, ಸ್ಮೆಲ್ ಬಂದುಬಿಡ್ತು. ಸೊ ಅದನ್ನು ಎಸೆದೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡಿದೆ ನಾನು. ದೆನ್ ನಾನು ತಿಂಡಿ ಎಲ್ಲ ಮುಗಿಸಿ ಓದೋಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಆ್ಯಕ್ಚುಲಿ ಇವತ್ತಿಂದ ನನಗೆ ಇನ್ಸ್ಟಿಟ್ಯೂಷನಿಂದ ಡೈಲಿ ಟಾರ್ಗೆಟ್ಸ್ ಕೊಡ್ತಿದ್ದಾರೆ. ಈ ದಿನ ಈ ಟಾಪಿಕ್ ಕವರ್ ಮಾಡಬೇಕು ಆ್ಯಂಡ್ ಇಷ್ಟು ಪೇಜಸ್ ನೀವು ಕಂಪ್ಲೀಟ್ ಮಾಡಬೇಕು ಅಂತ. ಇವತ್ತು ನನಗೆ ಕರ್ನಾಟಕ ಜಿ ಕೆ ಕೊಟ್ಟಿದ್ರು. ಆ್ಯಕ್ಚುಲಿ ನನ್ನ ಹತ್ರ ಪ್ರಾಪರ್ ಯಾವುದು ಬುಕ್ ಇಲ್ಲ, ಬೇರೆ ಎಲ್ಲ ಇದೆ ಮೇಜರ್ ಬುಕ್ಸು. ಒಂದು ಸಬ್ಜೆಕ್ಟಿಗೆ ಎರಡೆರಡು ಆಥರ್ಸ್ದು ಬುಕ್ಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಒಂದೇ ಇತ್ತು. ನಾನು ಇದೇ ಇನ್ಸ್ಟಿಟ್ಯೂಷನ್ಗೆ ಗೈಡೆನ್ಸ್ಗೆ ಅಂತ ಒಬ್ಬರನ್ನ ಕಾಂಟ್ಯಾಕ್ಟ್ ಮಾಡಿ ಹೋದಾಗ ಆ ಮೇಡಮ್ ನನಗೆ ಮಿಸ್ಗೈಡ್ ಮಾಡಿದ್ರು. ಲೈಕ್, ಮೇಡಮ್ ಈ ಥರ ಇದೊಂದು ಬುಕ್ ಓದ್ತಿದ್ದೀನಿ ಅಂದರೆ ಅಲ್ಲ ಬೇರೆ ಬುಕ್ಕು. ನೀವು ಅಷ್ಟೇ, ನಾನು ಮಾಡಿದ ಮಿಸ್ಟೇಕ್ನ ಮಾಡೋಕ್ಕೆ ಹೋಗಬೇಡಿ. ನೀವು ಯಾವುದು ಬುಕ್ ಓದ್ತಿದ್ದೀರಾ, ಯಾವುದು ಆಥರ್ದು ಬುಕ್ ಓದ್ತಿದ್ದೀರಾ ಅದೊಂದಕ್ಕೆ ಸ್ಟಿಕ್ ಆನ್ ಆಗಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಅದಿಲ್ಲ ಅಂತಿದ್ದು ಇದಿಲ್ಲ ಅಂತಿದ್ದು ಅಂದರೆ ಯಾವುದೂ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಸೊ ಅವ್ರು ಹೇಳಿದ್ದು ಬುಕ್ಸ್ ಎಲ್ಲ ನಾನು ಒಂದು ಕಡೆ ಇಟ್ಟು ನಾನು ಫಸ್ಟಿಂದ ಯಾವ್ದು ಓದ್ತಿದ್ದೀನಿ ಅದನ್ನೇ ಓದ್ತಿದ್ದೀನಿ. ಪ್ರಾಪರ್ ಯಾವುದು ಬುಕ್ ಇರಲಿಲ್ಲ. 2 years ಬ್ಯಾಕ್ ನಾನು ಸ್ವಪ್ನ ಬುಕ್ ಹೌಸಲ್ಲಿ ಒಂದು ಬುಕ್ ತೊಗೊಂಡಿದ್ದೆ. 49 ಪೇಜಸ್ ಏನೋ ಅಷ್ಟೇ ಇದೆ, ಅದು ಕರ್ನಾಟಕ ಜಿ ಕೆ. ಸೊ ಅದನ್ನೇ ಓದ್ತಾಯಿದ್ದೀನಿ. Actually, I studied for almost 4 hours, but no matter how much I study, it never feels enough. ಎಷ್ಟೇ ಓದಿದ್ರು ಬ್ರಹ್ಮಾಂಡ ಥರ ಮುಗಿಯೋದೇ ಇಲ್ಲ. ದೆನ್ ಐ ವಾಸ್ ಚೆಕಿಂಗ್ ಸಮ್ ಟೆಸ್ಟ್ ಸೀರೀಸ್ ವೆಬ್ಸೈಟ್ ಫಾರ್ ಪ್ರಾಕ್ಟೀಸ್. ಡೈಲಿ MCQ ಪ್ರಾಕ್ಟೀಸ್ ಮಾಡೋಣ ಅಂತ ಒಂದು ವೆಬ್ಸೈಟ್ ಇದೆ, ಗೊತ್ತು ನನಗದು, ದೃಷ್ಟಿ IAS ಅಂತ. ಬಟ್ ತುಂಬ ಡೆಪ್ತಾಗಿ ಹೋಗ್ತಾರೆ. ಅದನ್ನು ನೋಡ್ತಿದ್ರೆ ನಾನು ಏನು ಓದಿದ್ದೀನಿ ಅಂತ ನನಗೆ ಕ್ವಶ್ಚನ್ ಮಾರ್ಕ್ ಇರುತ್ತೆ, ಆ ಥರ ಅನಿಸುತ್ತೆ. ಸೊ ಅದನ್ನು ಸ್ಕಿಪ್ ಮಾಡಿ ನಾನು ಎಲ್ಲೂ ಹುಡ್ಕೋಕ್ಕೋಗಲಿಲ್ಲ. ಎಲ್ಲ ಪೇಯ್ಡ್ ಇತ್ತು ಅಥವಾ ಫ್ರೀ ಅಂದರೆ ನನಗಿದೊಂದೇ ದೃಷ್ಟಿ IAS ಒಂದೇ ಗೊತ್ತಿರೋದು. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಯು, ಐ ಆಮ್ ಸ್ಟಾರ್ಟಿಂಗ್ ಮೈ 30 days ಸ್ಟಡಿ ಚಾಲೆಂಜ್ ಆ್ಯಂಡ್ ಐ ಆಮ್ ಬಿಗಿನಿಂಗ್ ಫ್ರಮ್ ಟುಮಾರೋ ಮಾರ್ನಿಂಗ್ ಇಟ್ ಸೆಲ್ಫ್. ನಾಳೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಟ್ರಿಪ್ಪೆಲ್ಲ ಮುಗೀತು, ಸ್ವಲ್ಪ ಮೇಕಪ್ ಮೆಹಂದಿ ಅಂತಲೂ ಬ್ಯುಸಿ ಇದೆ, ಅದು ಆಯಿತು. ಮಾರ್ನಿಂಗಿಂದನೇ ಸ್ಟಾರ್ಟ್ ಮಾಡ್ತೀನಿ. ಫ್ರಮ್ ಟುಮಾರೋ, ನೋ ಮ್ಯಾಟರ್ ಹೌ ಬ್ಯುಸಿ ಐ ಸ್ಟಿಲ್ ಟ್ರೈ ಟು ಅಪ್ಲೋಡ್ ಅಟ್ಲೀಸ್ಟ್ 3 or 4 minutes ವೀಡಿಯೋಸ್ ರೆಗ್ಯುಲರ್ಲಿ. ಅಟ್ಲೀಸ್ಟ್ ನಾನು ದಿನಕ್ಕೆ 1 hour ಓದಿದ್ರು 1 hour ವೀಡಿಯೋನೇ ನಾನು ಅಂದರೆ 1 hour ಏನು ಓದಿರ್ತೀನಿ ಅದನ್ನೇ ನಾನು ಅಪ್ಲೋಡ್ ಮಾಡ್ತೀನಿ ವಿತ್ ಮೈ ವರ್ಕ್ಸ್. Even if I am busy with my makeup, mehendi and my ಜಾಬ್ನು ಹೋಗ್ತಿದ್ದೀನಿ. ಸ್ಟಡಿ ಪ್ಲಸ್ ಜಾಬ್ ಜೊತೆಗೆ ಈ ಥರ ಸೈಡ್ ಬಿಸ್ನೆಸ್ಸು ಮಾಡಿಕೊಂಡು ಐ ವಿಲ್ ಸ್ಟಿಲ್ ಕೀಪ್ ಅಪ್ಡೇಟಿಂಗ್ ಎವ್ರಿಥಿಂಗ್ ಹಿಯರ್, ನೋ ಮ್ಯಾಟರ್ ವಾಟ್. ಎಲ್ಲನೂ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಆ್ಯಂಡ್ ಆಫ್ಟರ್ ಲಂಚ್ ಇನ್ ದಿ ಈವ್ನಿಂಗ್ ಐ ವೆಂಟ್ ಟು KFC ವಿತ್ ಮೈ ಯಂಗರ್ ಬ್ರದರ್. ಸ್ವಲ್ಪ ರೆಸ್ಟ್ ಎಲ್ಲ ಮಾಡಿ ನಾವು KFCಗೆ ಹೋಗಿದ್ವಿ. ರಾತ್ರಿ ಓದಿದ ವೀಡಿಯೋಸ್ ಇನ್ನೂ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಈಗ ನಾನು ನೆಕ್ಸ್ಟ್ GK ಎಲ್ಲ ಕಂಪ್ಲೀಟ್ ಮಾಡಿ ಆ ಟಾರ್ಗೆಟ್ನ ನೆಕ್ಸ್ಟು ನನ್ನ ಸರ್ರಿಗೆ ಕ್ವಶನ್ಸ್ ಅಂದರೆ ನೆಕ್ಸ್ಟ್ ಟಾಪಿಕ್ ಕೊಡಿ ಅಂತ ಕೇಳಿದ್ರೆ ಅವ್ರು ಅದು ಕಂಪ್ಲೀಟ್ ಆಗಿದ್ರೆ ಮಾತ್ರ ಕೊಡೋದು. ಈವನ್ ಅವ್ರು ಕಾಲಲ್ಲಿ ಮಾತಾಡೋಕ್ಕಾಗಿಲ್ಲ ಅಂದರೆ ಥ್ರೂ ಟೆಕ್ಸ್ಟ್ ಕ್ವಶನ್ಸ್ ಮಾಡ್ತಿರ್ತಾರೆ. ಹೌದಾ, ಕಂಪ್ಲೀಟ್ ಆಗಿದೆಯಾ, ಅದೇನು ಇದೇನು, ಅದ್ರ ಬಗ್ಗೆ ಹೇಳಿ ಇದ್ರ ಬಗ್ಗೆ ಹೇಳಿ ಅಂತ ಕ್ವಶನ್ ಮಾಡ್ತಿರ್ತಾರೆ. ನಾವು ಟಕ್ ಅಂತ ಅಲ್ಲೇ ರಿಪ್ಲೈ ಮಾಡಿದರೆ ಹಿ ವಿಲ್ ಶೋರ್ ನಾವು ಓದಿದ್ದೀವಿ ಅಂತ. ನೆಕ್ಸ್ಟ್ ಅವ್ರು ಟಾಪಿಕ್ ಕೊಡ್ತಾರೆ. ಹಾಗೆ ನಾಳೆಯಿಂದ ಅವ್ರು ಕೊಡೋ ಟಾಪಿಕ್ ಜೊತೆಗೆ ನಾನು ಓನಾಗಿ
ಟೈಮ್ ಟೇಬಲ್ ರೆಡಿ ಮಾಡ್ಕೊಂಡಿದ್ದೀನಿ, ಅದನ್ನು ಓದ್ಕೊಂಡು. ಟೈಮ್ ಟೇಬಲ್ ನಾನು ಯಾವತ್ತೂ ಫಾಲೋ ಮಾಡಿಲ್ಲ, ಆದರೂ ರೆಡಿ ಮಾಡ್ಕೋತಾನೇ ಇರ್ತೀನಿ. ಬಿಕಾಸ್ ನನ್ನದು ವರ್ಕು ಯಾವಾಗ ಬರುತ್ತೆ, ಯಾವಾಗ ಹೋಗುತ್ತೆ, ನಾನು ಯಾವಾಗ ಬ್ಯುಸಿ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ದಟ್ ಆ್ಯಂಡ್ ಇಫ್ ಐ ಆಮ್ ಟೂ ಬ್ಯುಸಿ ಆನ್ ಸಮ್ ಡೇಸ್ ಆ್ಯಂಡ್ ಕಾಂಟ್ ಸ್ಟಡಿ ಪ್ರಾಪರ್ಲಿ, ಐ ವಿಲ್ ಎಕ್ಸ್ಟೆಂಡ್ ದೋಸ್ ಡೇಸ್ ಆ್ಯಂಡ್ ಕಂಪ್ಲೀಟ್ ದ ಚಾಲೆಂಜ್. ಒಂದು ದಿನ ಮೇಕಪ್ ಮೆಹಂದಿ ಅಂತ ಸಿಕ್ಕಾಗ ಓಲ್ ಡೇ ಫುಲ್ ಬ್ಯುಸಿ ಇರ್ತೀನಿ, ಅಥವಾ ಟ್ರಾವೆಲಿಂಗ್ ಆ ಥರದ್ರಲ್ಲಿ, ಇಲ್ಲ ಅಲ್ಲೆಲ್ಲ ಮುಗಿಸಿ ಬಂದು ಟಯರ್ಡ್ ಆಗಿರ್ತೀನಿ. ಸ್ಟಡೀಸ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಮೇಯ್ನ್ ಮೂಡು ಫ್ರೆಶ್ ಆಗಿರಬೇಕು, ಹಂಗಾದರೆ ಮಾತ್ರ ಓದೋಕ್ಕೆ ಸಾಧ್ಯ. ಫುಲ್ ಟಯರ್ಡಾಗಿನೂ ಬಂದು ಓದಿದ್ರೆ ನೋಟ್ಸ್ ಮಾಡ್ಬೋದಷ್ಟೇ, ಬಟ್ ನನಗೆ ಬೇರೆಯವ್ರಿಗೆ ಗೊತ್ತಿಲ್ಲ, ನನಗೆ ಓದೋಕ್ಕಾಗಲ್ಲ. ಸೊ ಆ ಡೇಸ್ ಏನಾದರೂ ಓದೋಕ್ಕಾಗಿಲ್ಲ ಅಂದರೆ ಒಂದು ದಿನ ಎಕ್ಸ್ಟೆಂಡ್ ಮಾಡ್ತಾ ಹೋಗೋಣ. ಆ್ಯಂಡ್ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನನ್ನ ತಮ್ಮ ಸೇರಿ ಇಬ್ಬರು ದೋಸೆ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಿದ್ವಿ. That's all for today's small study vlog. Thanks for watching. Bye bye.